ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಿಂಚನ ಜ್ಞಾನಲೋಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ತರಗತಿಯಲ್ಲಿ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದ ಭಾವಾರ್ಥವನ್ನು ಕುರಿತು ತಿಳಿದುಕೊಳ್ಳೋಣ. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೇ ಸುತರ ಕಾಯೆ ನಮ್ಮ ಜನ್ಮದಾತೆಯೇ, ನಮ್ಮ ತಪ್ಪನೆನಿತೋ ತಾಳ್ವೆ ಅಕ್ಕರೆಯಿಂದೆಮ್ಮನಾಳ್ವೆ, ನೀನೆ ಕಾಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮೆವು, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ಅಂದರೆ ಮಕ್ಕಳೇ, ಇಲ್ಲಿ ಕವಿಯು ಕನ್ನಡ ತಾಯಿಯಲ್ಲಿ ಒಂದು ಕೋರಿಕೆಯನ್ನು ಇಡ್ತಾ ಇದ್ದಾರೆ. ಏನಂತ ಅಂದರೆ, ಕನ್ನಡ ತಾಯಿಯೇ, ನೀನು ಬಂದು ನಿನ್ನ ಮುಖವನ್ನು ತೋರಿಸುವ ಮೂಲಕ ನಮ್ಮನ್ನೆಲ್ಲ ಹರಸು. ನಾವೆಲ್ಲ ನಿನ್ನ ಮಡಿಲಿನ ಮಕ್ಕಳು. ನೀನೇ ನಮ್ಮ ಜನ್ಮದಾತೆ. ನೀನು ನಮ್ಮ ತಪ್ಪನ್ನೆಲ್ಲ ಕ್ಷಮಿಸುತ್ತೀಯ, ಹಾಗೆ ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡಿಕೊಳ್ಳುತ್ತೀಯ. ನೀನು ಇಲ್ಲ ಎಂದರೆ ನಮಗೆ ಜೀವನವೇ ಇಲ್ಲ. ಹಾಗಾಗಿ ನಿನ್ನನ್ನು ಎಂದಿಗೂ ನಾವು ಮರೆಯಲು ಸಾಧ್ಯವಿಲ್ಲ. ನೀನೇ ನಮ್ಮ ತನು ಮನ ಎಲ್ಲವೂ. ನಮ್ಮ ಪ್ರತಿಯೊಂದು ನುಡಿಯಲ್ಲಿಯೂ ನೀನೇ ಅಡಗಿದ್ದೀಯ. ನಮ್ಮ ಪ್ರತಿ ನುಡಿಯು ಕನ್ನಡ ಕನ್ನಡ ಎಂದು ಸಾರುತ್ತದೆ ಎಂದು ಕವಿ ಇಲ್ಲಿ ಕನ್ನಡ ತಾಯಿಯ ಶಕ್ತಿಯ ಕುರಿತು ತಿಳಿಸುತ್ತಿದ್ದಾರೆ. ಮುಂದಿನ ಪದ್ಯ. ಹಣ್ಣನೀವ ಕಾಯನೀವ ಪರಿಪರಿಯ ಮರಂಗಳು, ಪತ್ರಮೀವ ಪುಷ್ಪಮೀವ ಲತೆಯ ತರತರಂಗಳು, ತೆನೆಯ ಕೆನೆಯ ಗಾಳಿಯೋ ಕಗಬೃಗೋರ ಗಾಳಿಯೋ, ನದಿ ನಗರನ ಗಾಳಿಯೋ ಇಲ್ಲಿಲ್ಲದು ದುಳಿದುದೆ, ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿವುದೇ. ಅಂದರೆ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ಪ್ರಕಾರಗಳ ಮರಗಳಿವೆ. ತರತರವಾದ ಪತ್ರಗಳನ್ನು ಪುಷ್ಪಗಳನ್ನು ನೀಡುವ ಬಳ್ಳಿಗಳಿವೆ. ಅಂದರೆ ವಿವಿಧ ರೀತಿಯ ಎಲೆ ಮತ್ತು ಹೂವುಗಳನ್ನು ನೀಡುವ ಬಳ್ಳಿಗಳಿವೆ. ಇಲ್ಲಿ ತೆನೆಯ ಸಾರದಿಂದ ಕೂಡಿದ ಗಾಳಿ ಬೀಸುತ್ತದೆ. ಕಗಬೃಗೋರ ಗಾಳಿಯೋ ಎಂದರೆ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ಇಲ್ಲಿ, ಹಾಗೂ ನದಿ ನಗರ ಪರ್ವತಗಳ ಸಮೂಹವೂ ಇದೆ. ಇಲ್ಲಿ ಇಲ್ಲದೆ ಇರುವಂಥದ್ದು ಬೇರೆ ಎಲ್ಲಿಯೂ ಇಲ್ಲ. ಜೇನು ಸುರಿವ ಹಾಲು ಹರಿವ ಸ್ವರ್ಗವೇ ಭೂಮಿಗೆ ಇಳಿದಿದೆ ಎಂದು ಕವಿ ಇಲ್ಲಿ ಕನ್ನಡ ತಾಯಿಯ ಪ್ರಕೃತಿ ಸೌಂದರ್ಯದ ಕುರಿತು ತಿಳಿಸುತ್ತಿದ್ದಾರೆ. ಮುಂದಿನ ಪದ್ಯ. ಜೈನರಾದ ಪೂಜ್ಯಪಾದ ಕೊಂಡಕುಂದವರ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯಮತಾಚಾರ್ಯರ, ಶರ್ವಪಂಪ ರನ್ನರ ಲಕ್ಷ್ಮೀಪತಿ ಜನ್ನರ, ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೇ ನಿನ್ನ ಬಸಿರ ಹೊನ್ನಗಣಿ ವಿದ್ಯಾರಣ್ಯರ. ಅಂದರೆ ಮಕ್ಕಳೇ, ಕನ್ನಡ ನಾಡಿನ ಜೈನ ಮತಾಚಾರ್ಯರಾದ ಪೂಜ್ಯಪಾದರು ಕೊಂಡಕುಂದವರ್ಯರು, ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಧ್ವಾಚಾರ್ಯರು, ಸಾಮಾಜಿಕ ಕ್ರಾಂತಿಯ ಹರಿಕಾರರಾದ ಬಸವಣ್ಣನವರು ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ. ಕನ್ನಡ ನಾಡಿನ ಕವಿಗಳಾದ ಆದಿಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೈತ್ರವನ ಚೂತ್ರ, ಲಕ್ಷ್ಮೀಪತಿ, ಕವಿರತ್ನ ಜನ್ನ, ಷಡಕ್ಷರಿ, ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನ ಕೀರ್ತನೆಗಳನ್ನು ರಚಿಸಿದ್ದಾರೆ. ಹಾಗೂ ಹಕ್ಕಬುಕ್ಕರ ಗುರುಗಳಾದ ವಿದ್ಯಾರಣ್ಯರು. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಬಸಿರ ಹೊನ್ನಗಣಿಗಳಾಗಿದ್ದಾರೆ ಎಂದು ಕವಿಯು ಕನ್ನಡ ನಾಡಿನ ಸಾಹಿತ್ಯ ಸಂಪತ್ತಿನ ಕುರಿತು ತಿಳಿಸಿದ್ದಾರೆ. ಮುಂದಿನ ಪದ್ಯ. ಹಳೆಯ ಬೀಡ ಬೇಲನಾಡ ಮಾಡಮೆನಿತೋ ಸುಂದರಂ, ಬಿಳಿಯ ಕೊಳದ ಕಾರ ಕಳದ ನಿಡುಕರೆನಿತೋ ಬಂದುರಂ, ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೇ ನುಡಿಬುದಲ್ಲ, ಹಿಂಗಿತ ಇನಿವಾಲ ಸೊಲ್ಲ ನೆಮ್ಮ ತೃಷೆಗೆ ದಕ್ಕಿಸು, ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡನು ಕಿಸು. ಅಂದರೆ ಹಳೆಬೀಡು ಬೇಳೂರಿನ ಶಿಲ್ಪಕಲಾ ಸೌಂದರ್ಯ ಜಗತ್ಪ್ರಸಿದ್ಧಿಯನ್ನು ಹೊಂದಿದೆ. ಶ್ರವಣಬೆಳಗೊಳದ ಕಾರಕಳದ ಬಾಹುಬಲಿಯ ಮೂರ್ತಿಗಳು ಸುಂದರವಾಗಿದೆ. ಕನ್ನಡ ನಾಡಿನಲ್ಲಿ ಇರುವ ಶಿಲ್ಪಕಲಾ ಸೌಂದರ್ಯ ಬೇರೆಲ್ಲೂ ಇಲ್ಲ. ಇಲ್ಲಿರುವ ಪ್ರತಿಯೊಂದು ಕಲ್ಲುಗಳು ಕನ್ನಡ ನಾಡಿನ ಇತಿಹಾಸದ ಹಿನ್ನೆಲೆಯ ಕಥೆಗಳನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತದೆ
ಎಂದು ಕವಿ ಇಲ್ಲಿ ಕನ್ನಡ ನಾಡಿನ ವಾಸ್ತುಶಿಲ್ಪ ಸಂಪತ್ತಿನ ಕುರಿತು ತಿಳಿಸಿದ್ದಾರೆ. ಮುಂದಿನ ಪದ್ಯ. ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ನ ಹೊಸತು ಸಿರಿಂ ತೀರದನ್ನ ಸುರಭಿಯಲಿ ನಿನ್ನದನ್ನ ನವಶಕ್ತಿಯನ್ನೆಬ್ಬಿಸು ಹೊಸ ಸುಗಂಧದೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು. ಅಂದರೆ ಕನ್ನಡಿಗರು ಕನ್ನಡದಲ್ಲಿರುವ ಕಂಪನ್ನು ಅರಿಯದೆ ಬೇರೆ ಭಾಷೆಗಾಗಿ ಆಸೆ ಪಡುತ್ತಿದ್ದಾರೆ. ಆದ್ದರಿಂದ ಕವಿ ಇಲ್ಲಿ ಕನ್ನಡಾಂಬೆಯೇ ಕನ್ನಡ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಅದರಲ್ಲಿ ಪರಿಮಳವನ್ನು ಹೊರತೆಗೆದು ಕಾಮಧೇನುವಿನ ಮೈಯಲ್ಲಿ ಹೊಮ್ಮಿದ ಶಕ್ತಿಯಂತೆ ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನ ತುಂಬು, ಹೊಸ ಪರಿಮಳದ ನಾಲ್ನುಡಿಗಳಿಂದ ಇಡೀ ಜಗತ್ತಿನಲ್ಲಿ ನಿನ್ನ ಹೆಸರನ್ನು ಹಬ್ಬಿಸಬೇಕು ಎಂದು ಆಶಿಸುತ್ತಿದ್ದಾರೆ. ಮುಂದಿನ ಪದ್ಯ. ನಮ್ಮೆದೆಯಂ ತಾಯೆ ಬಲಿಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮ ಮನಮನೊಂದೇ ಕಲಸು ಇದನ್ನೊಂದೇ ಕೋರುವೆ ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಮಗೆ ತೋರುವೆ. ಪದ್ಯದಲ್ಲಿ ಕವಿಯಲ್ಲಿ ತಿಳಿಸ್ತಾ ಇದ್ದಾರೆ, ನಮ್ಮ ಮನಸ್ಸಿನಲ್ಲಿ ಸದಾ ಕನ್ನಡ ನೆಲೆಸುವಂತೆ ಮಾಡು, ಎಲ್ಲರೂ ಕನ್ನಡದಲ್ಲೇ ಮಾತನಾಡಬೇಕು, ನಾವೆಲ್ಲರೂ ಒಂದೇ ಕನ್ನಡಿಗರು ಎಂಬ ಭಾವನೆಯನ್ನು ನಮ್ಮಲ್ಲಿ ಮೂಡಿಸು, ನಿನ್ನ ಮೂರ್ತಿ ಜಗತ್ಕೀರ್ತಿಯನ್ನು ಹೊಂದಬೇಕು, ಇದನ್ನೊಂದೇ ನಾನು ಕೋರುವೆ, ಇದೇ ನನ್ನ ಕೊನೆಯ ಕೋರಿಕೆ ಎಂದು ಕವಿ ಇಲ್ಲಿ ತಿಳಿಸುತ್ತಿದ್ದಾರೆ.